ಗನ್ ಮ್ಯಾನ್ ಮಾಡಿದಂತಹ ಏನು ಏರ್ ಫೈರಿಂಗ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ಕಾರ್ಯಕರ್ತನ ಬಲಿ ಹಾಕಿದೆ. ಈ ವಿಚಾರವಾಗಿ ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ದೊಡ್ಡ ಗಲಾಟೆ ಇದು. ಕ್ಷುಲ್ಲಕ ಕಾರಣಕ್ಕೆ ದೊಡ್ಡದಾಗಿ ಜಗಳ ಮಾಡ್ತಾ ಇರುವಂಥದ್ದು. ಚಿಕ್ಕ ಮಕ್ಕಳು ಕೂಡ ಎಷ್ಟೋ ಚೆನ್ನಾಗಿ ಒಂದು ಏನೇ ಒಂದು ಚಿಕ್ಕ ವಿಚಾರವನ್ನು ಸಾಲ್ವ್ ಮಾಡ್ತಾರೆ. ದೊಡ್ಡವರಾಗಿ ಬುದ್ಧಿ ಇಲ್ಲ ಇವರು. ಬಳ್ಳಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸಮರ ಸಾರ್ತಾ ಇದೆ. ಶಾಸಕ ರೆಡ್ಡಿ ರಾಮುಲು ನಿವಾಸಿಗಳಿಗೆ ಖಾಕಿ ಭದ್ರತೆ ಕೊಡ್ತಾ ಇದೆ. ಇನ್ನು ಬಳ್ಳಾರಿಯಲ್ಲಿ ಜನವರಿ 3ರವರೆಗೆ ಈಗ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ. ಜನವರಿ 3ರವರೆಗೆ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪೊಲೀಸ್ ಪಹರೆ ಇದೆ. ವಾಲ್ಮೀಕಿ ವೃತ್ತ ರೆಡ್ಡಿ ಶ್ರೀರಾಮುಲು ಮನೆಗೆ ಇದೀಗ ಭದ್ರತೆ ಕೊಡೋದಕ್ಕೆ ಖಾಕಿ ಪಡೆ ರೆಡಿ ಇದೆ. ರೆಡ್ಡಿ ಮನೆ ಮುಂದೆ ಡಿಐಜಿ ವರ್ತಿಕಾ ಕಟಿಯಾರ್ ಇದೀಗ ಮೊಕ್ಕಂ ಮಾಡ್ತಾ ಇದ್ದಾರೆ. ತಡರಾತ್ರಿ ಮಾಜಿ ಸಚಿವ ಅಲ್ಲಿ ವೀಕ್ಷಣೆಗೆ ಅಂತ ಬಂದಿದ್ದಾರೆ. ನಿಜಕ್ಕೂ ಇದು ಬಳ್ಳಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಪಹರೆ ಶುರುವಾಗ್ತಾ ಇದೆ. ಇನ್ನು ಶಾಸಕ ರೆಡ್ಡಿ ರಾಮುಲು ನಿವಾಸಿಗಳಿಗೆ ಖಾಕಿ ಭದ್ರತೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಬಳ್ಳಾರಿಯಲ್ಲಿ ಜನವರಿ 3ರವರೆಗೆ ಸದ್ಯಕ್ಕೆ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪೊಲೀಸ್ ಪಹರೆ ಒಂದ್ ಕಡೆ ಆದರೆ ವಾಲ್ಮೀಕಿ ವೃತ್ತ ರೆಡ್ಡಿ ಶ್ರೀರಾಮುಲು ಅವರ ಮನೆಗೆ ಭದ್ರತೆ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಮನೆ ಮುಂದೆ ಡಿಐಜಿ ವರ್ತಿಕಾ ಕಾಟಿಯಾರ್ ಕೂಡ ಮೊಕ್ಕಂ ಹೂಡಿದ್ದಾರೆ. ತಡರಾತ್ರಿ ಮಾಜಿ ಸಚಿವ ಶ್ರೀರಾಮುಲು ಜೊತೆ ಚರ್ಚೆಯನ್ನು ಕೂಡ ನಡೆಸಲಾಗಿದೆ. ತನಿಖೆಗೆ ಸಹಕಾರ ನೀಡುವಂತೆ ಇದೀಗ ಡಿಐಜಿ ವರ್ತಿಕಾ ಕಾಟಿಯಾರ್ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸಿಸಿಟಿವಿ ಫೋಟೇಜ್ಗಳು ಏನಿದೆ ಅದನ್ನ ರಿಕವರಿ ಮಾಡ್ಕೊಳ್ತಾ ಇದೆ ಖಾಕಿ ಪಡೆ. ಇನ್ನು ಅಹಂಭಾವಿ ಪ್ರದೇಶದಲ್ಲಿ ವಾಹನ ಸಂಚಾರವನ್ನು ಕೂಡ ಬಂದ್ ಮಾಡಲಾಗಿದೆ. ನನಗೆ ಕೂಡ ಗೊತ್ತಿದ್ದಿಲ್ಲ. ಸಡನ್ ಆಗಿ ನಾನು ಬೆಂಗಳೂರಿಂದ ಬಂದು ಆಯ್ಕೆ ನಾನು ಹೇಳ್ಕೊಂಡೆ ಅಷ್ಟು ಘರ್ಷಣೆ ಆಗ್ತಾ ಇತ್ತು. ಪ್ರಸಾದ ಅವರೆಲ್ಲ ಫೈರಿಂಗ್ ಆಗಿರುವ ಈ ಒಂದು ಯಾರಾದ್ರೂ ಪ್ರಾಣ ಯಾರಿಗೂ ಫೈರಿಂಗ್ ಡಿಸೈಡ್ ಆಗಿದೆ. ನನಗೆ ಗೊತ್ತಿದ್ದ ಪ್ರಕಾರ ಅವ್ರಿಲ್ಲ ನಾನಿಲ್ಲ. ಅಲ್ಲಿ ಏನು ಫೋರೆನ್ಸಿಕ್ ಗೊತ್ತಾಗಿತ್ತು ಸರ್. ಹೇಳಿ. ಹಾಂ ಸರಿ ಸರ್ ನಾನು ಮಾತಾಡಿ. ಓಕೆ ಸರ್ ಸರ್ ಕಳಿಸಿದ್ರೆ ಇನ್ನು ಜನವರಿ 3ರವರೆಗೆ 144 ಸೆಕ್ಷನ್ ಜಾರಿ ಮಾಡಲಾಗ್ತಾ ಇದೆ. ಇದೀಗ ಶ್ರೀರಾಮುಲು ಜೊತೆ ಕೂಡ ಡಿಐಜಿ ವರ್ತಿಕಾ ಕಾಟಿಯಾರ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಈ ಘಟನೆಗೆ ಇದೀಗ ಪೊಲೀಸರ ಪಹರೆ ಶುರು ಆಗಿದೆ. ಅಲ್ಲಿ ಶಾಸಕ ರೆಡ್ಡಿ ಏನಿದ್ದಾರೆ, ರಾಮುಲು ಏನಿದ್ದಾರೆ, ಅವರ ನಿವಾಸಿಗಳಿಗೆ ಖಾಕಿ ಭದ್ರತೆ ಕೊಡೋದಕ್ಕೆ ಚಿಂತನೆ ಮಾಡಿ ಮುಂದಾಗ್ತಾ ಇದೆ. ಇನ್ನು ಬಳ್ಳಾರಿಯಲ್ಲಿ ಜನವರಿ 3ರವರೆಗೆ 144 ಸೆಕ್ಷನ್ ಜಾರಿ ಆಗುತ್ತೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಪೊಲೀಸರು ಕೂಡ ಪಹರೆ ಹೂಡಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಒಂದು ಕಡೆ ಶ್ರೀರಾಮುಲು ಜೊತೆ ಡಿಐಜಿ ವರ್ತಿಕಾ ಕಾಟಿಯಾರ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ವರ್ತಿಕಾ ಕಾಟಿಯಾರ ಅವರು ಮನೆ ಮೇಲಿಂದ ಕಲ್ಪೂರ ಟ್ಯಾಂಕ್ ಮನೆ ಮೇಲೆ ಇತ್ತು ಮುಂಚೆ ಬಿಫೋರ್ ದಟ್ ಕಮ್ಮಿ ಇತ್ತು. ಇವಾಗೇನಿಲ್ಲ ಮೇಡಮ್. ಅವರು ಹೋಗ್ಲಿಕ್ಕಾರೆ ಇವ್ರು ಹೋಗ್ಲಿಕ್ಕಾರೆ. ಅವ್ರು ಯಾರು ತೀರ್ಕೊಂಡಿದ್ರು ತನಿಖೆ ಆಗಲಿ. ತನಿಖೆಯಲ್ಲಿ ಯಾರು ತಪ್ಪಿದ್ದಾರೆ ಕರಿ ನಾವೇ ಕ್ರಮ ಆಗಲಿ. ಈ ಕಡೆಯಿಂದ ಏನು ತೊಂದರೆ ಆಗಲಾರ್ದು ಅಂದರೆ ನನಗೆ ಕೂಡ ಗೊತ್ತಿದ್ದಿಲ್ಲ. ಸಡನ್ ಆಗಿ ನಾನು ಬೆಂಗಳೂರಿಂದ ಬಂದು ಆಯ್ಕೆ ನಾನು ಹೇಳ್ಕೊಂಡೆ ಅಷ್ಟು ಘರ್ಷಣೆ ಆಗ್ತಾ ಇತ್ತು. ಪ್ರಸಾದ ಅವರೆಲ್ಲ ಫೈರಿಂಗ್ ಆಗಿರುವ ಈ ಒಂದು
ಸರ್ ಹೇಳಿ. ಹಾಂ ಸರಿ ಸರ್ ನಾನು ಮಾತಾಡಿ. ಓಕೆ ಸರ್ ಸರಿ ಕಳಿಸಿದ್ರೆ ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ಈ ಗಲಾಟೆ ಗದ್ದಲ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಜೊತೆ ಇದೀಗ DIG ವರ್ತಿಕಾ ಕಾಟಿಯಾರ ಕೂಡ ಚರ್ಚೆ ಒಂದು ಕಡೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾರಿಗೆಲ್ಲ ಭದ್ರತೆಯನ್ನು ಕೊಡಬೇಕು ಅವರಂದರೆ ಈ ಶಾಸಕ ರೆಡ್ಡಿ ರಾಮುಲು ಇವರ ನಿವಾಸಿಗಳಿಗೆ ಖಾಕಿ ಭದ್ರತೆ ಕೊಡೋದಕ್ಕೆ ಇದೀಗ ಮುಂದಾಗ್ತಾ ಇದೆ. ಇನ್ನು ಭರತ್ ರೆಡ್ಡಿ ವರ್ಸಸ್ ಏನು ಈ ಜನಾರ್ದನ್ ರೆಡ್ಡಿ ಇದ್ದಾರೆ, ಇವರ ವಿರುದ್ಧ ನಡೀತಾ ಇರುವಂತಹ ಗದ್ದಲ ಇದೆ. ಇನ್ನು ಒಂದು ಕಡೆ ಶಾಸಕ ರೆಡ್ಡಿ ಹಾಗೆ ರಾಮುಲು ನಿವಾಸಿಗಳಿಗೆ ಭದ್ರತೆ ಕೊಡೋದಾಗಿ ಮುಂದಾಗ್ತಾ ಇದ್ದಾರೆ ಖಾಕಿ ಪಡೆ. ಬಳ್ಳಾರಿಯಲ್ಲಿ ಜನವರಿ 3ರವರೆಗೆ 144 ಸೆಕ್ಷನ್ ಜಾರಿ ಆಗುತ್ತೆ. ರಾಜ್ ನ್ಯೂಸ್ ಕನ್ನಡ.